ಮತಗಳ ಲೆಕ್ಕಾಚಾರ, ಮತ ಗಳಿಸೋದು ಹೇಗೆ, ವಿರೋಧಿಗಳ ಮತಗಳನ್ನ ಕಳೆಯೋದು ಹೇಗೆ ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಪ್ರತಿಯೊಂದು ಪಕ್ಷದ ನಾಯಕರು ಕೂಡ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಬರೀ ಹೇಳಿಕೆಯಲ್ಲ, ಹಲವಾರು ಲೆಕ್ಕಾಚಾರಗಳು ಈ ಹಿಂದಿನ ಹೇಳಿಕೆಯ ಹಿಂದಿದೆ. सीए देश का कानून है, इसका नोटिफिकेशन निश्चित रूप से हो जाएगा. चुनाव के पहले ही सीए को अमल में आना है. ಲೋಕಸಮರಕ್ಕೆ ಪೌರತ್ವ ಅಸ್ತ್ರ ಹೂಡಿದ ಅಮಿತ್ ಶಾ. इस देश की माइनॉरिटी को और विशेषकर मुस्लिम भाइयों को भड़काया जा रहा है. किसी की भी नागरिकता सीए छीन ही नहीं सकता. ಚುನಾವಣೆಗೂ ಮುನ್ನ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ. सीए देश का कानून है, इसका नोटिफिकेशन निश्चित रूप से हो जाएगा और चुनाव से पहले ही होगा. चुनाव के पहले ही सीए को अमल में आना है. इसमें किसी को कंफ्यूजन रखना नहीं है. ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಮಾತನ್ನ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಜಾಗತಿಕ ವ್ಯಾಪಾರ ಶೃಂಗಸಭೆಯಲ್ಲಿ ಈ ಹೇಳಿಕೆ ನೀಡಿದ್ದಾರೆ. ಅಲ್ಲಿಗೆ ಬರುವ ಲೋಕಸಭಾ ಚುನಾವಣೆಗೆ ಅಜೆಂಡಾ ಫಿಕ್ಸ್ ಮಾಡಿದ್ದಾರೆ. ಅಲ್ಲದೆ ಇದನ್ನೇ ಅಸ್ತ್ರವಾಗಿ ಪ್ರಯೋಗಿಸುವ ಸುಳಿವನ್ನೂ ನೀಡಿದ್ದಾರೆ. ಸಿಎಎ ಸಿವಿಲ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ. ಇದೇ ಕಾಯ್ದೆ ಕಾರಣಕ್ಕಾಗಿಯೇ ದೇಶದಲ್ಲಿ ಸಾಕಷ್ಟು ಪ್ರತಿಭಟನೆಗಳಾಗಿದ್ದವು. 2019ರಲ್ಲಿ ಸಂಸತ್ನಲ್ಲಿ ಸಿಎಎ ವಾಪಸ್ ಆಗ್ತಿದ್ದಂತೆ ದೇಶದಾದ್ಯಂತ ಆಕ್ರೋಶ ಭುಗಿಲೆದ್ದಿತ್ತು. ಪೌರತ್ವ ಕಳೆದುಕೊಳ್ಳುವ ಭೀತಿಯಲ್ಲಿ ಮುಸ್ಲಿಂ ಸಮುದಾಯ 5-6 ತಿಂಗಳು ನಿರಂತರ ಪ್ರತಿಭಟಿಸಿತ್ತು. ಆಮೇಲೆ ಸಿಎಎ ವಿಷಯ ತೆರೆಮರೆಗೆ ಸಂದಿತ್ತು. ಆದರೆ 4 ವರ್ಷದ ಬಳಿಕ ಅದು ಈಗ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಮತ್ತೊಮ್ಮೆ ಶಾ ಸಿಎಎ ಬಾಂಬ್ ಸಿಡಿಸಿದ್ದಾರೆ. चुनाव के पहले ही सीए को अमल में आना है. ಸಿಎಎ ವಿರೋಧಿಸಿ ಈಗಾಗಲೇ ಈಶಾನ್ಯದ ಕೆಲ ರಾಜ್ಯಗಳಲ್ಲಿ ಪ್ರತಿಭಟಿಸಲಾಗ್ತಿದೆ. ಇದರ ಮಧ್ಯೆ ಶಾ ಇದು ತಮ್ಮ ಭರವಸೆಯಲ್ಲ, ಈ ಹಿಂದೆ ಕಾಂಗ್ರೆಸ್ ಅವಧಿಯಲ್ಲಿ ಸಿಎಎ ಭರವಸೆ ನೀಡಿತ್ತು ಅಂತ ಕೈ ನಾಯಕರ ಕಡೆ ಬೊಟ್ಟು ಮಾಡಿದ್ದಾರೆ. कांग्रेस पार्टी के नेताओं का वादा है, जब देश का विभाजन किया और वहां पर ढेर सारे वहां की देश में अल्पसंख्यक जो थे, हिंदू, बौद्ध, जैन, क्रिश्चियन थे, उन पर प्रताड़ना होती थी. सारे लोग यहां भाग कर आना चाहते थे. उस वक्त कांग्रेस पार्टी का वादा था कि आप धीरे धीरे आइए, आप जब भी आओगे भारत में आपका स्वागत है, आपको नागरिकता दी जाएगी. फिर मुकर गए. और मैं आज स्पष्ट करना चाहता हूं, सीए किसी की भी नागरिकता लेने का कानून नहीं है, छीनने का कानून नहीं है. इस देश की माइनॉरिटी को और विशेषकर मुस्लिम भाइयों को भड़काया जा रहा है. देश में किसी की भी नागरिकता सीए छीन ही नहीं सकता, क्योंकि कानून में प्रोविजन ही नहीं है. सीए जो शरणार्थी आए हैं पाकिस्तान और बांग्लादेश से धार्मिक प्रताड़ना के कारण, उनको नागरिकता देने का कानून है. और मैं मानता हूं इसमें किसी का विरोध नहीं होना. ಬಾಂಗ್ಲಾ, ಪಾಕ್ ಮತ್ತು ಅಫ್ಘಾನಿಸ್ತಾನದಿಂದ ಶರಣಾಗತರಾಗಿ ವಲಸೆ ಬರುವ ಹಿಂದೂಗಳು, ಸಿಖ್ಖರು, ಜೈನರು, ಬುದ್ಧರು, ಪಾರ್ಸಿಗಳು, ಕ್ರಿಶ್ಚಿಯನ್ನರು ಹೀಗೆ ಮುಸ್ಲಿಮೇತರರಿಗೆ ಭಾರತೀಯ ಪೌರತ್ವ ಕಲ್ಪಿಸಲು ಈ ಕಾಯ್ದೆಯನ್ನ 2019ರಲ್ಲಿ ಪರಿಚಯಿಸಲಾಗಿತ್ತು. ಅಲ್ಲದೆ ಅದೇ ವರ್ಷ ಡಿಸೆಂಬರ್ನಲ್ಲಿ ಸಿಎಎ ತಿದ್ದುಪಡಿ ಕಾಯ್ದೆ ಸಂಸತ್ನಲ್ಲಿ ಅಂಗೀಕಾರವಾಗಿತ್ತು. ಈ ಕಾಯ್ದೆ ಬಗೆಗಿನ ಚರ್ಚೆಯಿಂದ ದೇಶದಾದ್ಯಂತ ಮುಸ್ಲಿಂ ಸಮುದಾಯ ಪ್ರತಿರೋಧಿಸಿತ್ತು. ಅದರಲ್ಲೂ ದೆಹಲಿ ಶಾಹೀನ್ ಬಾಗ್ನಲ್ಲಿ 5 ತಿಂಗಳ ಕಾಲ ರಸ್ತೆ ತಡೆದು ಪ್ರತಿಭಟಿಸಲಾಯಿತು. ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದ್ದಂತೆ ಸಿಎಎ ನೆನೆಗುದಿಗೆ ಬಿದ್ದಿತ್ತು. ಆದ್ರೆ ಈಗ ಶಾ ಚುನಾವಣೆಗೂ ಮೊದಲೇ ಇಂಥ ಒಂದು ದಾಳ ಪ್ರಯೋಗಿಸಿದ್ದಾರೆ. ಈ ಬಾರಿಯ ಚುನಾವಣೆಗಿದು ಬಿಜೆಪಿ ಅಸ್ತ್ರವಾಗಲಿದೆ. ಆದರೆ ವಿಪಕ್ಷಗಳು ಇದಕ್ಕೆ ಯಾವ ಪ್ರತ್ಯಾಸ್ತ್ರ ಹುಡ್ತವೆಯೋ, ಮುಸ್ಲಿಂ ಸಮುದಾಯ ಇದನ್ನ ಹೇಗೆ ತೆಗೆದುಕೊಳ್ಳುತ್ತೋ ನೋಡಬೇಕು. ಹರೀಶ್, ಟಿವಿ9 ನವದೆಹಲಿ.